ನಮಸ್ಕಾರ ಕರ್ನಾಟಕ. ಇಡೀ ಕರ್ನಾಟಕ ಬೆಳಕಿನ ಹಬ್ಬ ದೀಪಾವಳಿಯ ಆಚರಣೆಯಲ್ಲಿದೆ. ಬೆಳಕು ಅಂತಂದ್ರೆ ಆಪರ್ಚುನಿಟಿಯ ಅವಕಾಶದ ಒಂದು ಸಂಕೇತ. ಈ ಬೆಳಕಿನ ಹಬ್ಬ ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ, ನಮ್ಮ ಕನ್ನಡಿಗರಿಗೆ ಒಳ್ಳೆಯದನ್ನ ಮಾಡಲಿ ಅಂತ ಈ ಮೂಲಕ ಆ ದೈವಶಕ್ತಿಯಲ್ಲಿ ಬೇಡ್ಕೊಳ್ಳುತ್ತಾ ಧರ್ಮಸ್ಥಳದ ವಿಚಾರವಾಗಿ ನಮ್ಮ ಟೀಮ್ ಸತತವಾಗಿ ಸುಪ್ರೀಂ ಕೋರ್ಟ್ಗೆ ಕರೆಸ್ಪಾಂಡೆನ್ಸ್ಗಳನ್ನ ಮಾಡುತ್ತಾ ಆ ಕಾಪಿಗಳನ್ನ ಸಿಬಿಐ ರಾಜ್ಯಸಭಾ ವೈಸ್ ಪ್ರೆಸಿಡೆಂಟ್ ಅವರಿಗೆ ಕಳಿಸ್ತಾ. ಯಾಕಂದ್ರೆ ಜೊತೆನಲ್ಲಿ ಸಿಬಿಐ ಇಡಿ ಪ್ಯಾರಲಲ್ ಆಗಿ ಧರ್ಮಸ್ಥಳದಲ್ಲಿ ಕರೋನಾ ಸಮಯದಲ್ಲೂ ಸಹ ಯುಡಿಆರ್ ಆಗಿದೆ, ಅನ್ಯಾಚುರಲ್ ಡೆತ್. ಆಶ್ಚರ್ಯ ಅನ್ಸುತ್ತೆ. 2020-21 ಯಾರು ಮನೆಯಿಂದ ಹೊರಗಡೆ ಬರೋ ಸಮಯದಲ್ಲೂ ಸಹ ಅನ್ಯಾಚುರಲ್ ಡೆತ್ಗಳು ಧರ್ಮಸ್ಥಳದಲ್ಲಿ ಆಗಿದೆ. ಮತ್ತೆ ಹೊಸ ಅಲಿಗೇಷನ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಫಿಯಾ ಕೂಡ ಅಲ್ಲಿ ಆಪರೇಷನ್ ಅಲ್ಲಿ ಇತ್ತು ಅಂತ ಒಂದಷ್ಟು ಅಲಿಗೇಷನ್ಸ್. ಅಲ್ಲಿನವರೇ RTI ಅಪ್ಲೈ ಮಾಡಿ ತಗೊಂಡು ಅದರ ವಿವರಣೆಯನ್ನ ಸಂಬಂಧಪಟ್ಟಂತ ಸರ್ಕಾರ, ಅಫ್ಕೋರ್ಸ್ SIT, ಗೃಹ ಇಲಾಖೆ, DGPಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಟ್ಸ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಫಿಯಾ ಧರ್ಮಸ್ಥಳದಲ್ಲಿ ಇತ್ತ. KS ಹೆಗಡೆ ಅವರ ಆಸ್ಪತ್ರೆಗೆ UDR ಬಾಡಿಗಳನ್ನ ಒಂದೇ ದಿವಸದಲ್ಲಿ ಕಳಿಸಿ ಒಂದೇ ದಿವಸದಲ್ಲಿ ಅದನ್ನ ಐ ಥಿಂಕ್ ಅಂತ್ಯಕ್ರಿಯೆ ಮಾಡುವಂತ ಕೆಲಸವನ್ನ ಯಾಕೆ ಮಾಡಿದ್ದಾರೆ? ಅಲ್ಲಿ ಲೋಕಲ್ ಆಸ್ಪತ್ರೆ ಇತ್ತು ಬೆಳ್ತಂಗಡಿನಲ್ಲಿ, ಗವರ್ಮೆಂಟ್ ಆಸ್ಪತ್ರೆ, ಅದಕ್ಕೆ ಕಳಿಸ್ದ. KS ಹೆಗಡೆ ಆಸ್ಪತ್ರೆಗೆ ಹೇಗೋಯ್ತು ಅನ್ನೋ ಪ್ರಶ್ನೆಗಳೆಲ್ಲ ಹುಟ್ಟಾಕೊಂಡಿದೆ. ಧರ್ಮಸ್ಥಳದ ವಿಚಾರದಲ್ಲಿ SIT ಮೌನ, ಸರ್ಕಾರ ಇದ್ದಿದ್ದು ಮೌನ. ಹೋಮ್ ಮಿನಿಸ್ಟರ್ ಬೆಟ್ಟಿಂಗ್ ಆಡ್ತಾರೆ. ಹೋಮ್ ಮಿನಿಸ್ಟರ್ ತುಮಕೂರಿನ ಜಿಲ್ಲಾಧಿಕಾರಿ ಜೊತೆ ಕುಸ್ತಿ ವಿಚಾರಕ್ಕೆ 500 ರೂಪಾಯಿ ಬೆಟ್ಟಿಂಗ್ ಆಡಿದ್ದಾರೆ. ಇಂಥ ಹೋಮ್ ಮಿನಿಸ್ಟರ್ ಇದ್ರೆ ಏನ್ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ ಆಗುತ್ತೆ? ವಾಟ್ ಎವರ್ ಸೆಡ್ ಅಂಡ್ ಡನ್, ಧರ್ಮಸ್ಥಳದ ವಿಚಾರದಲ್ಲಿ ಎಷ್ಟೇ ಸಪೋರ್ಟ್ ಮಾಡಿದ್ರು ಕೊಲೆಗಾರರಿಗೆ ಒಂದಂತೂ ನಿಜ, ಅಷ್ಟು ಈಸಿಯಾಗಿ ಕೇಸನ್ನ ಮುಚ್ಚಕ್ಕೆ ಸರ್ಕಾರ ಕೈಯಲ್ಲಾಗಿರ್ಬೋದು, SIT ಕೈಯಲ್ಲಾಗಿರ್ಬೋದು ಆಗೋದಿಲ್ಲ. SIT ಮುಚ್ಚಕ್ಕೆ ಪ್ರಯತ್ನ ಬಿದ್ರೆ ಅದರ 20 ಅಧಿಕಾರಿಗಳು ಖಂಡಿತವಾಗಿ ಜೈಲಿಗೆ ಹೋಗ್ತಾರೆ. ಅದು ನಮ್ಮ ಗ್ಯಾರಂಟಿ. ಸಿದ್ದರಾಮಯ್ಯನವರ ಸರ್ಕಾರದ ಪಂಚ ಗ್ಯಾರಂಟಿ. ಧರ್ಮಸ್ಥಳದ ವಿಚಾರದಲ್ಲಿ SIT ದಿಕ್ಕು ತಪ್ಪಿಸುವ ಕೆಲಸ ಮಾಡಿ ಕೊಲೆಗಾರರ ರಕ್ಷಣೆಗೆ ನಿಂತ್ಕೊಂಡು SIT ಪೂರ್ಣ ಆಗಿದೆ ಅಂತ ಏನಾದ್ರೂ ಕೊಲೆಗಾರರ ಪರವಾಗಿ ಏನಾದ್ರೂ ಹೋಯ್ತು ಅಂತಂದ್ರೆ ನನ್ನ ಕಡೆ ನಮ್ಮ ಟೀಮಿನ ಗ್ಯಾರಂಟಿ, SIT 20ಕ್ಕೂ ಅಧಿಕಾರಿಗಳು ಖಂಡಿತವಾಗಿ ದೇ ವಿಲ್ ಬಿ ಪ್ರಾಸಿಕ್ಯೂಟೆಡ್ ಅಂಡ್ ಡೆಫಿನೆಟ್ಲಿ ಜೈಲನ್ನು ನೋಡೇ ನೋಡ್ತಾರೆ. ಇದು ನನ್ನ ಗ್ಯಾರಂಟಿ, ಇದು ನಮ್ಮ ಟೀಮಿನ ಗ್ಯಾರಂಟಿ. ದಿಸ್ ಇಸ್ ವಾಟ್ ವಿ ವಾಂಟೆಡ್ ಟು ಟೆಲ್ ದ ಪೀಪಲ್. ಇಷ್ಟೆಲ್ಲ ಆದ್ರೂ ಬೆಳಗ್ಗೆ ಏನಾದ್ರೂ ಸಮಾಜದಲ್ಲಿ ಕರ್ನಾಟಕದಲ್ಲಿ ಸಮಾಜದಲ್ಲಿ ಕೊಲೆಗಳಾಯ್ತು ಅಂತಂದ್ರೆ ಈವ್ನಿಂಗ್ ರಾತ್ರಿ ಎಷ್ಟೊತ್ತಿಗೆ ಪ್ರೆಸ್ ಮೀಟ್ ಮಾಡೋ ಅಂತ ಪೊಲೀಸ್ ಅಧಿಕಾರಿಗಳು, ಇನ್ಸ್ಪೆಕ್ಟರ್ಗಳು ಧರ್ಮಸ್ಥಳದ ವಿಚಾರದಲ್ಲಿ SIT ಇದುವರೆಗೂ ಒಂದು ಪ್ರೆಸ್ ಮೀಟ್ ಆಗಿರ್ಬೋದು, ಒಂದು ಪ್ರೆಸ್ ಬ್ರೀಫ್ ಆಗಿರ್ಬೋದು, ಒಂದು ಅಧಿಕೃತ ಮಾಹಿತಿಯನ್ನು ಕೊಡದೆ ಇಷ್ಟು ಸೀಕ್ರೆಟ್ ಆಗಿ ಮಾಡ್ತಾ ಇರೋದು ನೋಡಿದ್ರೆ ಯಾವ ಗನಂದಾರಿ ಕೆಲಸ ಇವರು ಮಾಡ್ತಾ ಇದ್ದಾರೆ, ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ, ಯಾರನ್ನ ರಕ್ಷಣೆ ಮಾಡಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ನೋ ಐ ಥಿಂಕ್ ಅನುಮಾನಗಳು ಪ್ರತಿದಿನ ಹೆಚ್ಚಾಗ್ತಾ ಇದೆ. SIT ನಡೆ, ಸರ್ಕಾರದ ನಡೆಯನ್ನ ಮತ್ತೆ SIT ಪೊಲೀಸರ ನಡೆಯನ್ನ ಸಾಮಾನ್ಯ ಜನರು ಅನುಮಾನದಿಂದನೇ ನೋಡ್ತಾ ಇದ್ದಾರೆ. ಯಾರಿಗೂ ಕೂಡ SIT ಮೇಲೆ ನಂಬಿಕೆ ಇಲ್ಲ. ಸಿದ್ದರಾಮಯ್ಯನವರ ಸರ್ಕಾರದ ನಡೆ ಬಗ್ಗೆ ಎಸ್ಪೆಷಲಿ ಧರ್ಮಸ್ಥಳದ ವಿಚಾರದಲ್ಲಿ ನಂಬಿಕೆ ಇಲ್ಲ. ನಾವು ಕೂಡ
ನಮ್ಮ ಟೀಮ್ ಕೂಡ ಅದ್ದಿನ ಕಣ್ಣಿಟ್ಕೊಂಡು ವಿ ಆರ್ ವಾಚಿಂಗ್ ಧರ್ಮಸ್ಥಳದ SIT ನಡೆಯನ್ನ ನಾವು ಕೂಡ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ವಿ ವಾಂಟ್ ಜಸ್ಟಿಸ್. ಇಲ್ಲಿ ಏನೇ ಆಗಿರ್ಲಿ, ಅಲ್ಲಿ ನಡೆದಿರುವ ಹತ್ಯಾಕಾಂಡಕ್ಕೆ ನ್ಯಾಯ ಸಿಗಲೇಬೇಕು, ಸಿಕ್ಕೇ ಸಿಗುತ್ತೆ, ಸಿಕ್ಕೇ ಸಿಗುತ್ತೆ. ನ್ಯಾಯ ಒಂದು ದಿನ ಸಿಗಲೇಬೇಕು, ಸತ್ಯಕ್ಕೆ ಜಯ ಒಂದು ದಿನ ಸಿಗಲೇಬೇಕು. ಪರವಾಗಿಲ್ಲ, ನಾವು ತಾಳ್ಮೆಯಿಂದ ವೇಟ್ ಮಾಡೋಣ. ನಾವು ಯಾರು ಕೂಡ ನಮ್ಮ ತಾಳ್ಮೆಯನ್ನು ಕಳ್ಕೊಳೋದು ಬೇಡ. ಡೆಫಿನೆಟ್ಲಿ ಎ ಡೇ ಇಸ್ ನಾಟ್ ಫಾರ್. ನಮಗೆ ಜಸ್ಟಿಸ್ ಸಿಕ್ಕೇ ಸಿಗುತ್ತೆ, ಸಿಗಲೇಬೇಕು ಈ ಧರ್ಮಸ್ಥಳದ ವಿಚಾರದಲ್ಲಿ. ಬಿಕಾಸ್ ಅಲ್ಲ, ಮುಚ್ಚಕ್ಕೆ ಪ್ರಯತ್ನ ಬಿದ್ರು, ಬಟ್ ಸಮಾಜದಲ್ಲಿ ಯಾವ ಸರ್ಕಾರವನ್ನ, ಯಾವ ಸಿದ್ದರಾಮಯ್ಯನನ್ನ, ಯಾವ ಹೋಮ್ ಮಿನಿಸ್ಟರ್ನ, ಯಾವ ಪೊಲೀಸರನ್ನ ಜನ ಇಂಚಿಂಚು ಒಬ್ರಿಬ್ಬರಲ್ಲ, ಧರ್ಮಸ್ಥಳದಲ್ಲಿ 56 ಟೀಮ್ ಇವೆ. ಅವರೆಲ್ಲರೂ ಕೂಡ ಎಕ್ಸ್ಪೋಸ್ ಕೇಸ್ಗಳು ಹಾಕಿರೋ, ದೇ ಡೋಂಟ್ ಕೇರ್. ನನ್ನ ಮೇಲೆ ಕೇಸ್ ಹಾಕಿರೋ, ಇವನ್ ಐ ಡೋಂಟ್ ಕೇರ್. ನಮ್ಗೆ ಜಸ್ಟಿಸ್ ಬೇಕೇ ಬೇಕು. ಧರ್ಮಸ್ಥಳದ ವಿಚಾರದಲ್ಲಿ ನಮ್ಗೆ ಜಸ್ಟಿಸ್ ಬೇಕೇ ಬೇಕು. ರಮೇಶ್, ರಾಮು, ಪಪ್ಪು ಅಂತಲೇ ಬೇವರ್ಸಿ ವಕೀಲ ಅಣ್ಣಪ್ಪ ಸ್ವಾಮಿ ಮಾಡಿದ್ರಲ್ಲಿ. ಬೇವರ್ಸಿ ನಿನಗೆ ಯಾರೋ ಇಲ್ಲಿ ಬರಕ್ ಹೇಳಿದಲ್ಲಿ, ಬೇವರ್ಸಿ ತಗೊಂಬಂದು ನೋಡಿ, ಇಲ್ಲೇ ಬ್ಲಾಕ್ ಮಾಡಿದ್ದೀನಲ್ವ ಬೇವರ್ಸಿ. ಅಯ್ಯೋ ನಿನಗೆ ಯಾವನ ನನ್ನ ಫೇಸ್ಬುಕ್ ಅಲ್ಲಿ ಬಂದು ನೀನ್ ಕಮೆಂಟ್ ಹಾಕೋಂತ ಬೇವರ್ಸಿ ನೀನ್ ಯಾರೋ ಲೇ? ನಿನಗೆ ಇಷ್ಟ ಇಲ್ಲ ಅಂದ್ರೆ ನನ್ ವಿಡಿಯೋ ನೋಡಕ್ ಹೋಗ್ಬೇಡ. ಬೇವರ್ಸಿ ನಿನ್ಗೋಸ್ಕರ ಅಂತೂ ಮಾಡ್ತಾ ಇಲ್ಲ. ನ್ಯಾಯದ ಪರವಾಗಿ 97% ಜನ ನ್ಯಾಯಕ್ಕೋಸ್ಕರ ವೇಟ್ ಮಾಡ್ತಾರೆ. ಇಂತ ಹಲ್ಕಟ್ ಬೇವರ್ಸಿಗಳಿಗೋಸ್ಕರ ಅಂತೂ ನಾನು ಫೇಸ್ಬುಕ್ ಮಾಡ್ತಾ ಇಲ್ಲ, ಈ ವಿಡಿಯೋನು ಮಾಡ್ತಾ ಇಲ್ಲ. ಕಮಿಂಗ್ ಸ್ಟ್ರೇಟ್ ಟು ಪಾಯಿಂಟ್ ಇದ್ದೇ ಇರ್ತಾರೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಇಂಥ ಬೇವರ್ಸಿಗಳಿದ್ರೇನೆ ಸಮಾಜದಲ್ಲಿ ಸತ್ಯದ ಬಗ್ಗೆ ನಮಗೂ ಕೂಡ ಅರಿವಾಗೋದು. ಇಂಥ ಬೇವರ್ಸಿಗಳು ಕಮೆಂಟ್ ಹಾಕಿದ್ರೇನೆ ನಮಗೂ ಕೂಡ ಇಲ್ಲ, ನ್ಯಾಯ ಸಿಕ್ಕೇ ಸಿಗಬೇಕು ಅನ್ನೋದು. ನನ್ನ ಫೇಸ್ಬುಕ್ ಅಂದ್ರೆ ಏನ್ ಟಾಯ್ಲೆಟ್ ಆಯ್ತು? ಏನ್ ಟಾಯ್ಲೆಟ್ ಏನೋ ಬೇವರ್ಸಿ ಇಲ್ಲಿ ಬಂದು ನಿನ್ನ ಟಾಯ್ಲೆಟ್ ಕಮೆಂಟ್ ಹಾಕಕ್ಕೆ? ನಿಮ್ಮಂತ ಅಯೋಗ್ಯರು ಫೇಸ್ಬುಕ್ ಅಲ್ಲ, ಈ ಸಮಾಜದಲ್ಲಿ ಇರಕ್ಕೆ ಅಯೋಗ್ಯರು ನೀವು. ಬಟ್ ಏನ್ ಮಾಡ್ತೀಯಾ, ನಿಮ್ಮನ್ನ ಬೇರೆ ದೇಶಕ್ಕೆ ಕಳ್ಸಕ್ಕೂ ಆಗಲ್ವಲ್ಲ, ಅದಕ್ಕೋಸ್ಕರ ಬಿದ್ದು ಸಾಯ್ರಿ ಬೇವರ್ಸಿಗಳ. ಬಟ್ ಇಲ್ಲಿ ಬಂದು ನಿಮ್ಮ ಕಿತ್ತೋದ್ ಕಮೆಂಟ್ ಗಳನ್ನ ಹಾಕ್ಬೇಡಿ. ಇದನ್ನ ಇಷ್ಟಪಡೋರ್ಗೋಸ್ಕರ ಮಾಡ್ತಾ ಇದೀವಿ, ನಿಮ್ಗೋಸ್ಕರ ಖಂಡಿತ ಮಾಡ್ತಾ ಇಲ್ಲ. ವಿ ಆರ್ ನಾಟ್ ಡೂಯಿಂಗ್ ಫಾರ್ ಯು, ವಿ ಆರ್ ನಾಟ್ ಡೂಯಿಂಗ್ ಫಾರ್ ಕಿಲರ್ಸ್. ಧರ್ಮಸ್ಥಳದ ಕೊಲೆಗಾರರಿಗೋಸ್ಕರ ವಿಡಿಯೋ ಮಾಡ್ತಾ ಇಲ್ಲ, ನಾವು ಮಾಡ್ತಾ ಇರೋದು ಜನರ ನಂಬಿಕೆಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದೀವಿ. ಅಂಡ್ ವಿ ಆರ್ ವೆರಿ ಶ್ಯೂರ್, ನಮ್ಗೆ ಖಂಡಿತ ಗೊತ್ತಿದೆ ಧರ್ಮಸ್ಥಳದ ವಿಚಾರದಲ್ಲಿ ನಮ್ಗೆ ನ್ಯಾಯ ಸಿಕ್ಕೇ ಸಿಗ್ಬೇಕು, ಸಿಗಲೇಬೇಕು. ಇಲ್ಲ ಅಂತಂದ್ರೆ ಮತ್ತೊಮ್ಮೆ ಕೇಳ್ಬೇಕಾಗತ್ತೆ, ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಸ್ವಾತಂತ್ರ್ಯ ಎಲ್ಲಿಗೆ ಬಂತು ಅಂತ ನಮಗ್ ನಾವೇ ಪ್ರಶ್ನೆ ಮಾಡ್ಕೊಳ್ಳುವಂತ ಪರಿಸ್ಥಿತಿಗೆ ಬಂದು ನಿಂತಿದ್ದೇವೆ. ಇಲ್ಲಿವರೆಗೂ ಈ ದೇಶದ ಸಂವಿಧಾನ ನಮಗೆ ರಕ್ಷಣೆ ಕೊಟ್ಟಿದೆ. ಇಟ್ಸ್ ಟೈಮ್ ಟು ರೆಸ್ಕ್ಯೂ ದ ಕಾನ್ಸ್ಟಿಟ್ಯೂಷನ್. ಈ ದೇಶದ ಸಂವಿಧಾನವನ್ನು ಕೂಡ ನಾವು ಎತ್ತಿ ಹಿಡಿದು ಅದನ್ನು ರಕ್ಷಿಸಿ ನ್ಯಾಯವನ್ನ ದೊರಕಿಸಿಕೊಳ್ಳಲೇಬೇಕಾಗತ್ತೆ. ಕಮಿಂಗ್ ಸ್ಟ್ರೇಟ್ ಟು ಪಾಯಿಂಟ್, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಮೋಸ್ಟ್ಲಿ ಧರ್ಮಸ್ಥಳದಿಂದ, ಐ ಥಿಂಕ್ ನಾಟ್ ಧರ್ಮಸ್ಥಳ, ಮೈಸೂರಿಂದ ಐ ಥಿಂಕ್ ಬೆಂಗಳೂರಿಗೆ ಬಂದಿದ್ದಾರೆ. ಐ ಜಸ್ಟ್ ಶೋ ಯು. ಮುಖ್ಯಮಂತ್ರಿಗಳು ಪ್ರೈವೇಟ್ ಜೆಟ್ ಅಲ್ಲಿ ಮೈಸೂರಿಂದ ಬಂದ್ರೆ ಅಂತ ನನಗೆ ಯಾರೋ ಹೇಳಿದ್ರು. ಬಟ್ ಹೂ ಇಸ್ ಫಂಡಿಂಗ್ ದಿಸ್? ನಮ್ಮ ರಾಜ್ಯದ ಮುಖ್ಯಮಂತ್ರಿ ಪ್ರೈವೇಟ್ ಜೆಟ್ ಅಲ್ಲಿ ಮಹದೇವ್ ಪ್ರಸಾದ್ ಇದ್ದಾರೆ, ಸತೀಶ್ ಜಾರಕಿಹೊಳಿ ಇದ್ದಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಪ್ರೈವೇಟ್ ಜೆಟ್ ಅನ್ನ ಬಳಸಲಿಕ್ಕೆ ಸರ್ಕಾರ ಫಂಡ್ ಮಾಡ್ತಾ ಇದೆಯಾ?
ಸರ್ಕಾರ ಫಂಡ್ ಮಾಡ್ತಾ ಇಲ್ಲ ಅಂತಂದ್ರೆ ಪ್ರೈವೇಟ್ ಆಗಿ ನಮ್ಮ ಮುಖ್ಯಮಂತ್ರಿಗೆ ಫಂಡ್ ಮಾಡ್ತಾರೋರು ಯಾರು? ಜೊತೆನಲ್ಲಿ ಮಹದೇವ್ ಪ್ರಸಾದ್ ಒಬ್ಬ ಮುಖ್ಯಮಂತ್ರಿ ಪ್ರೈವೇಟ್ ಜೆಟ್ ಅನ್ನ ಬಳಸ್ತಾರೆ, ಉಪಮುಖ್ಯಮಂತ್ರಿ 4-5 ಹೆಲಿಕಾಪ್ಟರ್ ಓಡಾಡ್ತಾರೆ, ಸತೀಶ್ ಜಾರಕಿಹೊಳಿ ಹೊಸ ಹೆಲಿಕಾಪ್ಟರ್ ತಗೊಳ್ತಾರೆ. ಬಟ್ ಆದ್ರೆ ಜೊತೆನಲ್ಲಿ ದರ್ ಇಸ್ ಒನ್ ಮೋರ್ ಪರ್ಸನ್, ಬಿಗ್ ಪರ್ಸನ್. ಈ ವ್ಯಕ್ತಿ ಬಗ್ಗೆ ನಾವು ಮಾತಾಡಲೇಬೇಕಾಗಿದೆ. ಇವರು ನಮ್ಮ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷೆ, ಓಕೆ, ನಾಗಲಕ್ಷ್ಮಿ, ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಂತ. ಇವರು ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರು. ಇವರ ಕಟೌಟ್ ನೋಡ್ಬೇಕು ನೀವು. ನೋಡಿ, ಅವರ ಬರ್ತ್ಡೇಗೆ ಹಾಕಿರುವಂತ ಕಟೌಟ್. ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಹೈಕೋರ್ಟ್ ಆಫ್ ಕರ್ನಾಟಕ ಹೇಳಿದೆ ಕಟೌಟ್ ಮತ್ತೆ ಬ್ಯಾನರ್ಸ್ ಗಳನ್ನ ಯಾರೂ ಕೂಡ ಹಾಕಂಗಿಲ್ಲ. ಒಬ್ಬ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷೆ ತನ್ನ ಹುಟ್ಟುಹಬ್ಬವನ್ನ ಈ ರೀತಿ ಆಚರಣೆ ಮಾಡ್ಕೊಂಡಿದ್ದಾರೆ. ನಮಗೇನು ಬೇಜಾರಿಲ್ಲ. ಶಿ ಹ್ಯಾಸ್ ವೈಲೇಟೆಡ್ ಹೈಕೋರ್ಟಿನ ಆದೇಶವನ್ನ ವೈಲೇಟ್ ಮಾಡಿದ್ದಾರೆ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಒಂದು ಕಡೆ ಕರ್ನಾಟಕದ ಮುಖ್ಯಮಂತ್ರಿ ಪ್ರೈವೇಟ್ ಜೆಟ್ ಅಲ್ಲಿ ಓಡಾಡ್ತಾರೆ. ಹೂ ಇಸ್ ಫಂಡಿಂಗ್? ನಮ್ಮ ರಾಜ್ಯದ ಮುಖ್ಯಮಂತ್ರಿಯ ಪ್ರೈವೇಟ್ ಜೆಟ್ ಟ್ರಿಪ್ಗೆ ಪದೇ ಪದೇ ಯಾರು ಫಂಡ್ ಮಾಡ್ತಾ ಇದ್ದಾರೆ? ಈಸ್ ಗವರ್ಮೆಂಟ್ ಫಂಡಿಂಗ್? ಆಮೇಲೆ ಅವಶ್ಯಕತೆ ಇದೆಯಾ ಒಬ್ಬ ಮುಖ್ಯಮಂತ್ರಿ ಪ್ರೈವೇಟ್ ಜೆಟ್ ಅಲ್ಲಿ, ಅದು ಮಹದೇವ್ ಪ್ರಸಾದ್, ಮಿನಿಸ್ಟರ್ ಮಹದೇವ್ ಪ್ರಸಾದ್, ಮಿನಿಸ್ಟರ್ ಜಾರಕಿಹೊಳಿ ಜೊತೆಯಲ್ಲಿ ಪ್ರೈವೇಟ್ ಜೆಟ್? ಕಮಿಂಗ್ ಸ್ಟ್ರೇಟ್ ಟು ಪಾಯಿಂಟ್, ಇದೇ ಮಹದೇವ್ ಪ್ರಸಾದ್ ಅವರ ಚಾಮರಾಜನಗರದಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ನೀವೆಲ್ಲ ಮರ್ತಿರ್ಬೋದು, ನಾವು ಮರೀಲಿಕ್ಕೆ ಆಗಲ್ಲ. ಒಬ್ಬ ಪ್ರೈವೇಟ್ ಜೆಟ್ ಅಲ್ಲಿ ಓಡಾಡುವಂತ ಸಿದ್ದರಾಮಯ್ಯ ಹೈಕೋರ್ಟ್ ಆದೇಶ ಇದ್ರು ತನ್ನ ಹುಟ್ಟು ಹಬ್ಬವನ್ನ ಆಚರಣೆ ಮಾಡ್ಕೊಳ್ಳುವಂತ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು BMS ಕಾಲೇಜಲ್ಲಿ ಬಾತ್ರೂಮ್ ಅಲ್ಲಿ ಒಂದು ಹುಡುಗ ಅದೇ ಸೆಮಿಸ್ಟರ್ ಹೆಣ್ಮಗಳನ್ನ ರೇಪ್ ಮಾಡ್ತಾನೆ. ದ ಇನ್ಸಿಡೆಂಟ್ ಟೇಕ್ಸ್ ಪ್ಲೇಸ್ ಇನ್ ಬೆಂಗಳೂರು ಸಿಟಿ. ನಮ್ಮ ನಾಗಲಕ್ಷ್ಮಿ ಚೌಧರಿ ಅವರು ತಮ್ಮ ಪ್ರಚಾರಕ್ಕೆ ಬಳಸುವಂತ ಸಮಯವನ್ನ BMS ಕಾಲೇಜಲ್ಲಿ ಆ ರೇಪ್ ಆದ ಇನ್ಸಿಡೆಂಟ್ ಗೆ ಕಾಲೇಜ್ಗೆ ವಿಸಿಟ್ ಮಾಡಿದ್ರೆ ನಿಜವಾಗ್ಲೂ ದಟ್ ಈಸ್ ವಾಟ್ ವಿ ಎಕ್ಸ್ಪೆಕ್ಟೆಡ್. ಆ ಅಮ್ಮನಿಗೆ ಅದಕ್ಕೆ ಪುರುಷೋತ್ತಿಲ್ಲ, ಬಟ್ ಶಿ ಇಸ್ ಬಿಸಿ. ಈ ಕಡೆ ಒಂದ್ ಕಡೆ ನಿರ್ಮಲಾನಂದ ಸ್ವಾಮೀಜಿ ಜೊತೆ ಫೋಟೋ, ಸೂರ್ಯ ಮುಖಂಡರಾಜು, ನಾಗಲಕ್ಷ್ಮಿ ಚೌಧರಿ, ನಿರ್ಮಲಾನಂದ ಸ್ವಾಮೀಜಿ. ಪಾಪ ಸ್ವಾಮೀಜಿಗಳದ್ದೇನು ತಪ್ಪೇನಿಲ್ಲ, ವಿಸಿಟ್ ಮಾಡಕ್ ಹೋಗಿರ್ತಾರೆ, ಫೋಟೋ ಕೊಟ್ಟಿರ್ತಾರೆ. ಕಟ್ಔಟ್ಸ್. ಕರ್ನಾಟಕ ರಾಜ್ಯ ಹೈಕೋರ್ಟಿನ ವಿರುದ್ಧವಾಗಿ ಆದೇಶ ಪಾಲನೆ ಮಾಡಲ್ಲ. ಒಬ್ಬ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷೆ ಕಟೌಟ್ಗಳನ್ನ ತನ್ನ ಹುಟ್ಟುಹಬ್ಬ ಹಾಕಿಸ್ಕೊಂತಾರೆ. ಧರ್ಮಸ್ಥಳಕ್ಕೆ ವಿಸಿಟ್ ಕೊಡಲ್ಲ. ಧರ್ಮಸ್ಥಳದಲ್ಲಿ ಹತ್ಯಾಕಾಂಡ ನಡೆದಿದೆ. ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷ ಅಲ್ಲಿ ವಿಸಿಟ್ ಮಾಡಲ್ಲ. BMS ಕಾಲೇಜಲ್ಲಿ ಕೆಲವು ದಿನಗಳ ಹಿಂದೆ ರೇಪ್ ಆಗುತ್ತೆ. 7th ಸೆಮಿಸ್ಟರ್ BE ಸ್ಟೂಡೆಂಟ್ ಅವರ ರೇಪ್ ಆಗುತ್ತೆ. ಅದೇ ಸೆಮಿಸ್ಟರ್ ಹುಡುಗ ರೇಪ್ ಮಾಡ್ತಾನೆ. ನಮ್ಮ ನಾಗಲಕ್ಷ್ಮಿ ಚೌಧರಿ ಅವರು ಅಲ್ಲಿಗೂ ಹೋಗಲ್ಲ. ಆಳ್ವಾ ಕಾಲೇಜಲ್ಲಿ ಲೆಕ್ಚರರ್ಸ್ ರೇಪ್ ಮಾಡ್ತಾರೆ ಸ್ಟೂಡೆಂಟ್ ಅನ್ನ. ನಮ್ಮ ನಾಗಲಕ್ಷ್ಮಿ ಚೌಧರಿ ಅವ್ರಿಗೆ ಅಲ್ಲಿ ಹೋಗ್ಲಿಕ್ಕೂ ಸಮಯ ಇಲ್ಲ. ಸರ್ಕಾರಿ ಕಾರ್ ಇದೆ, ಸರ್ಕಾರಿ ಡ್ರೈವರ್, ಸರ್ಕಾರಿ ಪೆಟ್ರೋಲು. ಆದ್ರೂ ಕೂಡ ಇದರ ಕ್ರೈಮ್, ಹೆಣ್ಣು ಮಕ್ಕಳ ಕ್ರೈಮ್ಗಳ ಬಗ್ಗೆ ಈಗ ನಮ್ಮ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವ್ರಿಗೆ ವಿಸಿಟ್ ಮಾಡ್ಲಿಕ್ಕೆ ಸಮಯ ಇಲ್ಲ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮಹದೇವಪ್ಪ ಅವ್ರ ಜೊತೆನಲ್ಲಿ ಸತೀಶ್ ಜಾರಕಿಹೊಳಿ ಪ್ರೈವೇಟ್ ಜೆಟ್ ಅಲ್ಲಿ ಬರ್ತಾರೆ. ನಮ್ಮ DK ಶಿವಕುಮಾರ್ ಬಳಿ 4-5 ಹೆಲಿಕಾಪ್ಟರ್, ಅವ್ರು ಓಡಾಡೋದು ಹೆಲಿಕಾಪ್ಟರ್ ಅಲ್ಲಿ. ಸತೀಶ್ ಜಾರಕಿಹೊಳಿ ಹೊಸ ಹೆಲಿಕಾಪ್ಟರ್ ತಂದವ್ರೆ. ಈಗ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇದೇ ಚಾಮರಾಜನಗರದ ಜಿಲ್ಲೆಯಲ್ಲಿ ಒಬ್ಬ ವಾಟರ್ ಮ್ಯಾನ್ ನೇಣಾಕೊಂಡಿದ್ದಾನೆ. ಇದೇ ಚಾಮರಾಜನಗರ ಜಿಲ್ಲೆಯಲ್ಲಿ ನೋಡಿ, ಇದೇ ಚಾಮರಾಜನಗರ ಜಿಲ್ಲೆಯಲ್ಲಿ ಚಾಮರಾಜನಗರ ತಾಲೂಕು ಹೊಂಗನೂರು ಗ್ರಾಮ ಪಂಚಾಯತಿಯ ಕಚೇರಿಯಲ್ಲಿ ವಾಟರ್ ಮ್ಯಾನ್ ಚಿಕ್ಕನಾಯಕ ಎಂಬುವರು 27 ತಿಂಗಳು ಸಂಬಳ ಕೊಟ್ಟಿಲ್ಲ ಅಂತ ನೇಣಾಕೊಂಡ್ರು ಅಂತ ಅಲ್ಲೇ ಲೆಟರ್ ಬರೆದಿಟ್ಟು ನೋಡಿ. ನಮ್ಮ ದೇಶದ ಪರಿಸ್ಥಿತಿ ಹೇಗಿದೆ. ಒಬ್ಬ ಮುಖ್ಯಮಂತ್ರಿ ಪ್ರೈವೇಟ್ ಜೆಟ್ ಅಲ್ಲಿ ಓಡಾಡ್ತಾರೆ, ಉಪಮುಖ್ಯಮಂತ್ರಿ ಹೆಲಿಕಾಪ್ಟರ್ 4-5 ಹೆಲಿಕಾಪ್ಟರ್ ಓಡಾಡ್ತಾರೆ. ಯಾವ ಪ್ರೈವೇಟ್ ಜೆಟ್ ಅಲ್ಲಿ ಮುಖ್ಯಮಂತ್ರಿ ಹೋದು ಅದೇ ಚಾಮರಾಜನಗರ ಕ್ಷೇತ್ರದ ಮಹದೇವ್ ಪ್ರಸಾದ
ಕ್ಷೇತ್ರದ ಒಬ್ಬ ವಾಟರ್ ಮ್ಯಾನ್ 27 ತಿಂಗಳು ಸಂಬಳ ಕೊಟ್ಟಿಲ್ಲ ಅಂತ ನೇಣು ಬಿಗಿದ ಸ್ಥಿತಿಯಲ್ಲಿ ಸಿಗ್ತಾನೆ. ನೋಬಡಿ ಕ್ವಶನ್ಸ್. ಇದು ನಮ್ಮ ರಾಜ್ಯದ ಪರಿಸ್ಥಿತಿ. ಒಬ್ಬ ವಾಟರ್ ಮ್ಯಾನ್ಗೆ ಸಂಬಳ ಕೊಡಕ್ಕೆ ಯೋಗ್ಯತೆ ಇಲ್ಲಂತ ಸರ್ಕಾರ, ಅದರ ಮುಖ್ಯಮಂತ್ರಿ ಈ ಟ್ರಾವೆಲ್ಸ್ ಇನ್ ಪ್ರೈವೇಟ್ ಜೆಟ್ ಯಾರು ಫಂಡಿಂಗ್ ಮಾಡ್ತಾ ಇದ್ದಾರೆ? ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ಪ್ರೈವೇಟ್ ಜೆಟ್ ಅಲ್ಲಿ ಇಬ್ಬರು ಮಿನಿಸ್ಟರ್ ಜೊತೆ ಓಡಾಡಕ್ಕೆ ಯಾರು ಫಂಡ್ ಮಾಡ್ತಾ ಇದ್ದಾರೆ? ಅಥವಾ ಸರ್ಕಾರದ ಸವಲತ್ತುಗಳು ಪ್ರೈವೇಟ್ ಜೆಟ್ಗೆ ಅವಕಾಶ ಕೊಡುತ್ತಾ? ಒಬ್ಬ ವಾಟರ್ ಮ್ಯಾನ್ಗೆ 27 ತಿಂಗಳು ಸಂಬಳ ಕೊಡದೆ ನೇಣಾಕೊಂಡು ಸಾಯ್ತಾನೆ. ರಾಜ್ಯದ 3,000ಕ್ಕೂ ಹೆಚ್ಚು ರೈತರು ನೇಣಾಕೊಂಡು ಸಾಯ್ತಾರೆ. ಬೆಂಗಳೂರಲ್ಲಿ 150 ರೇಪ್ ಆಗಿದೆ. ಆದ್ರೂ ಬೆಂಗಳೂರಿನ BMS ಕಾಲೇಜಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಲ್ಲಿನ ಫೀಮೇಲ್ ಸ್ಟೂಡೆಂಟ್ ಅನ್ನು ರೇಪ್ ಮಾಡ್ತಾರೆ. ನಮ್ಮ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಕಟ್ಔಟ್ಗಳ ಹಾಕೊಂಡು ಪರಿವೇ ಇಲ್ಲ. ಬೆಂಗಳೂರಲ್ಲಿ 150ಕ್ಕೂ ಹೆಚ್ಚು ರೇಪ್ಸ್ ಆಗಿದೆ. ಶಿ ಡಸಂಟ್ ಕ್ವಶನ್. ಸರ್ಕಾರವನ್ನ ಪ್ರಶ್ನೆ ಮಾಡಲ್ಲ. ಪೊಲೀಸ್ ಇಲಾಖೆ ಯಾಕೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ? ಪೊಲೀಸ್ ಇಲಾಖೆಯಲ್ಲಿ 18,000 ಶಾರ್ಟೇಜ್ ಇದೆ. ಮುಖ್ಯಮಂತ್ರಿಗೆ ಹೇಳಿ ಆ 18,000 ಶಾರ್ಟೇಜ್ ಅನ್ನ ಫಿಲ್ ಮಾಡಿಸಬೇಕಾದಂತ ಕೆಲಸ. BMS ಕಾಲೇಜಲ್ಲಿ ರೇಪ್ ಆಗುತ್ತೆ. ಶಿ ಡಸಂಟ್ ಬಾದರ್. ಇಷ್ಟ ದೊಡ್ಡ ಕಟ್ಔಟ್ಗಳು ಹಾಕ್ಲಿಕ್ಕೆ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಯಾರು ಫಂಡ್ ಮಾಡ್ತಾ ಇದ್ದಾರೆ? ಹೂ ಇಸ್ ಫಂಡಿಂಗ್? ಯಾರು ಫಂಡ್ ಮಾಡ್ತಾ ಇದ್ದಾರೆ? ಪೀಪಲ್ ವಾಂಟ್ಸ್ ಟು ನೋ. ಆಯೋಗದ ಅಧ್ಯಕ್ಷೆ ಪ್ರಚಾರದಲ್ಲಿ ಇರ್ತಾರೆ, ರೀಲ್ಸ್ ಅಲ್ಲಿ ಇರ್ತಾರೆ, ಅಥವಾ ಹುಟ್ಟುಹಬ್ಬಕ್ಕೆ ಕಟ್ಔಟ್ಗಳು ಹಾಕ್ತಾರೆ. ಹೂ ಇಸ್ ಫಂಡಿಂಗ್? ಯಾರು ಫಂಡ್ ಮಾಡ್ತಾ ಇದ್ದಾರೆ? ಕರ್ನಾಟಕಕ್ಕೆ ಗೊತ್ತಾಗಬೇಕಾಗಿದೆ. ಶಿ ಹ್ಯಾಸ್ ಟು ಎಕ್ಸ್ಪ್ಲೈನ್. ಈ ಕಟ್ಔಟ್ಗಳಿಗೆ, ಈ ಪ್ರಚಾರಕ್ಕೆ ಹಣ ಎಲ್ಲಿಂದ ಬರ್ತಾ ಇದೆ ಅವ್ರಿಗೆ ಅಂತ. ಆಮೇಲೆ ಅದೇ ಮುಖ್ಯಮಂತ್ರಿ ಅವ್ರಿಗೂ ಅಷ್ಟೇ, ಪ್ರೈವೇಟ್ ಜೆಟ್ ಅಲ್ಲಿ ಓಡ್ಲಿಕ್ಕೆ ನಿಮ್ಗೆ ಫಂಡಿಂಗ್ ಯಾರು ಮಾಡ್ತಾ ಇದ್ದಾರೆ? ಅಥವಾ ಸರ್ಕಾರದ ಸವಲತ್ತುಗಳ ಪ್ರೈವೇಟ್ ಜೆಟ್ ಅನ್ನ ಒಬ್ಬ ವಾಟರ್ ಮ್ಯಾನ್ಗೆ 27 ತಿಂಗಳು ಸಂಬಳ ಕೊಡಕ್ಕೆ ಯೋಗ್ಯತೆ ಇಲ್ಲದಂತ ಸರ್ಕಾರ, ಒಬ್ಬ ಮುಖ್ಯಮಂತ್ರಿ ಪ್ರೈವೇಟ್ ಜೆಟ್ ಅನ್ನ ಬಳಸ್ತಾ ಇದ್ರೆ ಎಷ್ಟು ಮಟ್ಟಿಗೆ ಇದು ಮೊರಲಿ ಸರಿ ಅನ್ನೋದನ್ನ ಕರ್ನಾಟಕದ ಜನತೆಗೆ ಬಿಟ್ಟು, ರೇಪ್ಗಳ ಮೇಲೆ ರೇಪ್ ಆಗ್ತಾ ಇದೆ. ಆದರೆ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷೆ ಶಿ ಇಸ್ ಬಿಸಿ ಸೆಲೆಬ್ರೇಟಿಂಗ್ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡು ಓಡಾಡ್ತಾರೆ ಹೆಣ್ಮಗಳು. ವಿ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್. ನಮ್ಮಂತವ್ರು ಪ್ರಚಾರ ಮಾಡ್ಕೊಂಡ್ರೆ, ಯಾಕಂದ್ರೆ ನಮ್ಗೆ ಯಾವ್ದು ಪೊಸಿಷನ್ ಇಲ್ಲ. ಪೊಸಿಷನ್ ಕೊಟ್ಟಾಗ ಕೆಲಸ ಮಾಡಬೇಕಾದ್ದು ಮಹಿಳಾ ಆಯೋಗದ ಅಧ್ಯಕ್ಷೆಯ ಕೆಲಸ. ಯಾವುದೇ ಎಲ್ಲೇ ಕರ್ನಾಟಕದಲ್ಲಿ ಎಲ್ಲೇ ರೇಪ್ ಆದ್ರೂ ಅವ್ರು ವಿಸಿಟ್ ಮಾಡಲ್ಲ. ಶಿ ಇಸ್ ಓನ್ಲಿ ಬಿಸಿ ಇನ್ ವಿತ್ ರೀಲ್ಸ್ ಮಾಡ್ಕೊಂಡು ರೀಲ್ಸ್ ಅಲ್ಲಿ ನೋಡ್ತಾ ಇರ್ತೀವಿ ಮೇಡಮ್ ಅವ್ರನ್ನ. ಹುಟ್ಟುಹಬ್ಬಕ್ಕೆ ಕಟ್ಔಟ್ ಯಾರು ಫಂಡ್ ಮಾಡ್ತಾ ಇದ್ದಾರೆ? ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ಪ್ರಚಾರಕ್ಕೆ ಯಾರು ಫಂಡ್ ಮಾಡ್ತಾ ಇದ್ದಾರೆ? ಗವರ್ಮೆಂಟ್ ಮೆಷಿನರಿ ಮಿಸ್ಯೂಸ್ ಆಗ್ತಾ ಇದೆಯಾ? ವಿ ಡೋಂಟ್ ನೋ. ಕರ್ನಾಟಕ ವಾಂಟ್ಸ್ ಟು ನೋ. 1984ರಲ್ಲಿ ರಾಮಕೃಷ್ಣ ಹೆಗಡೆ ಅವರು ಲೋಕಾಯುಕ್ತವನ್ನ ಸ್ಥಾಪನೆ ಮಾಡಿದ್ರು. ಅದರ ಹಲ್ಲನ್ನ ಕಿತ್ತಾಕಿದ್ದು ಇದೇ ಸಿದ್ದರಾಮಯ್ಯನವರು. ಲೋಕಾಯುಕ್ತ ಸ್ಟ್ರಾಂಗ್ ಆಗಿದ್ರೆ ಒಬ್ಬ ಮುಖ್ಯಮಂತ್ರಿ ಪ್ರೈವೇಟ್ ಜೆಟ್ ತಗೊಳ್ಬೇಕಾರೆ 100 ಸತಿ ಯೋಚನೆ ಮಾಡ್ತಾರೆ. ಒಬ್ಬ ಉಪಮುಖ್ಯಮಂತ್ರಿ ಸರ್ಕಾರದ ವೆಚ್ಚದಲ್ಲಿ ಹೆಲಿಕಾಪ್ಟರ್ ಹೋಗ್ಬೇಕಾದ್ರೆ ಯೋಚನೆ ಮಾಡ್ತಾರೆ. ಒಬ್ಬ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷೆ ಈ ರೀತಿ ಕಟ್ಔಟ್ಗಳನ್ನ ನಿಲ್ಸಕ್ಕೆ ಯಾರು ಫಂಡ್ ಮಾಡ್ತಾ ಇರ್ಬೇಕಾರೆ, ಯಾರು ಫಂಡ್ ಮಾಡ್ತಾರೆ ಪ್ರಶ್ನೆ ಮಾಡುತ್ತೆ ಅಂತ ಭಯ ಬೀಳ್ತಾರೆ. ಒಬ್ಬ ವಾಟರ್ ಮ್ಯಾನ್ಗೆ ಸಂಬಳ ಕೊಡಕ್ಕೆ ಯೋಗ್ಯತೆ ಇಲ್ಲದಂತ ಸರ್ಕಾರ ನೇಣಾಕೊಂಡು ಸಾಯ್ತಾನೆ. ಒಂದು ಹೆಣ್ಣು ಮಗಳ BMS ಕಾಲೇಜಲ್ಲಿ ಹಗಲು ಹೊತ್ಲೆ ಆತನ ಬ್ಯಾಚ್ಮೆಂಟ್ ರೇಪ್ ಮಾಡ್ತಾನೆ. ನೋಬಡಿ ಇಸ್ ಬಾದರ್ಡ್. ಏನೋ ಇದು ನಿಜವಾದಂತ ಇವತ್ತಿನ ವ್ಯವಸ್ಥೆಯ ಸತ್ಯ ರೂಪ. ಆದ್ರೂ ಜನಗಳಿಗೆ ಇದನ್ನು ತಿಳಿಸ್ಬೇಕು ಅನ್ನಿಸ್ತು. ಐ ಜಸ್ಟ್ ಶೋಡ್ ಇಟ್. ಯಾವ ಸಿದ್ದರಾಮಯ್ಯನೂ ಅಷ್ಟೇನೆ ಜನಗಳಿಂದ ಆಯ್ಕೆ ಆಗಿದ್ದು. ನಮ್ಮಿಂದ ಸಿದ್ದರಾಮಯ್ಯ, ನಮ್ಮಿಂದ ಸರ್ಕಾರ, ನಮ್ಮಿಂದ ಕೇಂದ್ರ ಸರ್ಕಾರ. ಆ ಸರ್ಕಾರಗಳಿಂದ ಸವಲತ್ತುಗಳನ್ನ, ವ್ಯವಸ್ಥೆಗಳನ್ನ, ಕ್ರೈಮ್ಗಳನ್ನ ಕಡಿಮೆ ಮಾಡಬೇಕಾದ್ದು ನಾಚಿಕೆ ಆಗಲ್ವಾ? ಕರ್ನಾಟಕದ ಬೆಂಗಳೂರಲ್ಲಿ ಒಬ್ಬ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ 2 kg ಚಿನ್ನನ ಹೆಂಡತಿಗೆ ಒಡವೆ ಮಾಡಿಸ್ಕೊಡ್ತಾನೆ, ಕದ್ದಿರೋ ಚಿನ್ನನ. ಚಾಮರಾಜಪೇಟೆ ಮಂಜು ಡ್ರಗ್ಸ್ ಮಾರ್ತಾನೆ,
ಕೊಡಗೇಳಿ ಅವನು ಮುತ್ತು ರಿಯಲ್ ಎಸ್ಟೇಟ್ ಮಾಡ್ತಾನೆ. ದೇವನಹಳ್ಳಿ ಯಾರೋ PSI ಪೋಸ್ಕೋ ಕೇಸ್ಗೆ ಶಿ ಡಿಮ್ಯಾಂಡ್ಸ್ ಮನಿ 1 lakh rupees. ನಮ್ಮ ಹೋಮ್ ಮಿನಿಸ್ಟ್ರು ಅಲ್ಲೆಲ್ಲೋ ಬೆಟ್ಟಿಂಗ್ ಆಡ್ಕೊಂಡು ಯಾರೋ ಜಿಲ್ಲಾಧಿಕಾರಿ ಹತ್ರ 500 ರೂಪಾಯಿ ಸೋತಿದ್ದಾರೆ. ದಿಸ್ ಇಸ್ ವಾಟ್ ನಮ್ಮ ಸರ್ಕಾರಿ ಹಣವನ್ನ ಒಬ್ಬ ಮುಖ್ಯಮಂತ್ರಿ ಒಬ್ಬ ಚಾಮರಾಜನಗರದಲ್ಲಿ ಅದೇ ಮಹದೇವ್ ಪ್ರಸಾದ್ ಅವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಬ್ಬ ವಾಟರ್ ಮ್ಯಾನ್ ನೇಣಾಕೊಂತಾನೆ 27 ತಿಂಗಳು ಸಂಬಳ ಕೊಟ್ಟಿಲ್ಲ ಅಂತ. ನಾಚಿಕೆ ಆಗಲ್ಲ ಇವ್ರಿಗೆ? ತಮ್ಮ ಜವಾಬ್ದಾರಿ ಸಂಬಳ ಕೊಡಕ್ಕೆ ಯೋಗ್ಯತೆ ಇಲ್ಲದಂತ ಸರ್ಕಾರ, ಪ್ರೈವೇಟ್ ಜೆಟ್ ಅಲ್ಲಿ ಓಡಾಡುವಂತ ಮುಖ್ಯಮಂತ್ರಿ ಕಟೌಟ್ಗಳನ್ನ ಹಾಕೊಂಡು ರೇಪ್ ಆದ್ರೆ ರೇಪ್ ಕಾಲೇಜ್ಗಳಿಗೆ ವಿಕ್ಟಿಮ್ ಅನ್ನ ಭೇಟಿ ಮಾಡಕ್ ಹೋಗದಂತ ಆಯೋಗದ ಅಧ್ಯಕ್ಷೆ ಕಟೌಟ್ ಹಾಕೊಂಡು ಪ್ರಚಾರ ಮಾಡ್ತಾರಂತಂದ್ರೆ ಎಲ್ಲಿಗೆ ಬಂತು? ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ನಿಮ್ಮ ಪರಿಸ್ಥಿತಿ ಅತಂತ್ರ ಅಂತ ಗೊತ್ತು. ಪ್ರಶ್ನೆ ಮಾಡಬೇಕಾದ್ದು 6 ಕೋಟಿ ಕನ್ನಡಿಗರ ಪರವಾಗಿ ಮಾಡ್ತೀನಿ. ನನಗೆ ಕೇಳಕ್ಕೇನು ಬೇಜಾರಿಲ್ಲ. ಬಿಕಾಸ್ ಕಾನ್ಸ್ಟಿಟ್ಯೂಷನಲಿ ಐ ಆಮ್ ಎಲಿಜಿಬಲ್ ಟು ಕ್ವಶನ್ ದಿಸ್. ನಮಗೆ ಗೊತ್ತಿದೆ ಇದನ್ನ ಕೇಳಕ್ಕೆ ಸಾಮಾನ್ಯ ಜನರ ಕೈಯಲ್ಲಿ ತಾಕತ್ತಿಲ್ಲ. ಯಾಕೆ ಅಂತಂದ್ರೆ FIRಗಳು ಪೊಲೀಸವ್ರನ್ನ ಬಳಸುವಂತ ಸರ್ಕಾರ ನಿಮ್ಗೆ ನೆಮ್ಮದಿ ಕೊಡಲ್ಲ. ಬಟ್ ಐ ಡೋಂಟ್ ಕೇರ್, ವಿ ಡೋಂಟ್ ಕೇರ್. 27 ತಿಂಗಳು ಒಬ್ಬ ವಾಟರ್ ಮ್ಯಾನ್ಗೆ ಸಂಬಳ ಸಿಕ್ಕದೆ ಅಲ್ಲೇ ಸೂಸೈಡ್ ನೋಟ್ ಅನ್ನ ಬರೆದು ನೇಣಾಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ನಾವು ಕೇಳಲೇಬೇಕು. ಎಲ್ಲಿಗೆ ಬಂತು? ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಸಿದ್ದರಾಮಯ್ಯನವ್ರಿಗೆ, DK ಶಿವಕುಮಾರ್ಗೆ, ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಂತವ್ರಿಗೆ, ಸತೀಶ್ ಜಾರಕಿಹೊಳಿ ಅಂತವ್ರಿಗೆ, ಮಹದೇವಪ್ಪ ಅನ್ನೋರ್ಗೆ ಸ್ವಾತಂತ್ರ್ಯ ಬಂದಿದೆ ರೀ. ಮಿಕ್ಕಿದವರೆಲ್ಲ ಇರೋದು ಅತಂತ್ರ. ಒಂದು ಜೀವ ಸಂಬಳ ಸಿಕ್ಕಿಲ್ಲ ಅಂತ ನೇಣಾಕೊಳ್ಳುತ್ತೆ ಅಂತಂದ್ರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇನ್ನೇನೋ ಬೇಕಾಗಿದ್ಯಾ ಅನ್ನೋ ವಿಚಾರವನ್ನ ನಿಮ್ ಮುಂದೆ ಇಡುತ್ತಾ, ನನಗೊತ್ತು ಕಾಂಗ್ರೆಸ್ ಫ್ಯಾನ್ಸ್ ಇದನ್ನೆಲ್ಲ ಕೇಳಿದ್ರೆ ಉರ್ಕೊಳ್ತಾರೆ ಅಂತ. ನೀವು ಉರ್ಕೊಂಡ್ರು ಪರವಾಗಿಲ್ಲ. ಬಿಜೆಪಿ ಅವ್ರು ಮಾಡದೆ ತಪ್ಪು, ಕಾಂಗ್ರೆಸ್ ಅವ್ರು ಮಾಡದೆ ಚಪ್ಪಾಳೆ ಹೊಡಿ ಅನ್ನೋ ಪರಿಸ್ಥಿತಿ ನಮಗಿಲ್ಲ. ಇದೇ ಸಿದ್ದರಾಮಯ್ಯ ಪ್ರೈವೇಟ್ ಜೆಟ್ ಬಳಸ್ತಾರೆ ಅಂತಂದ್ರೆ ಫಂಡಿಂಗ್ ಯಾರು ಮಾಡ್ತಾ ಇದ್ದಾರೆ? ಅಕಸ್ಮಾತ್ ಸರ್ಕಾರ ಫಂಡಿಂಗ್ ಮಾಡ್ತಾ ಇದೆ ಅಂತಂದ್ರೆ ಏನ್ ಎಮರ್ಜೆನ್ಸಿಲಿ ಹೋಗಿದ್ರು ಅವರು? ಕರ್ನಾಟಕ ವಾಂಟ್ಸ್ ಟು ನೋ. ಒಂದು 27 ತಿಂಗಳು ಸಂಬಳ ಕೊಡದಿರುವಂತ ವಾಟರ್ ಮ್ಯಾನ್ ನೇಣಾಕ್ತಾರೋ ಪರಿಸ್ಥಿತಿನಲ್ಲಿ ಒಬ್ಬ ಮುಖ್ಯಮಂತ್ರಿ ಪ್ರೈವೇಟ್ ಜೆಟ್ ಅಲ್ಲಿ ಓಡಾಡ್ತಾನೆ ಅಂತಂದ್ರೆ ನಾವು ಪ್ರಶ್ನೆ ಮಾಡಲೇಬೇಕು. ಹೆಣ್ಮಕ್ಳ ರೇಪು, ದ ಬ್ಯಾಂಗ್ಳೂರ್ ಸಿಟಿ ಅಂಡ್ ಕರ್ನಾಟಕ ಹ್ಯಾಸ್ ಬಿಕಮ್ ಪ್ರೋನ್ ಟು ರೇಪ್ಸ್ ಅಂತ ಪರಿಸ್ಥಿತಿನಲ್ಲಿ ಬದಲಾವಣೆ ಮಾಡಕ್ಕೆ ಕೆಲಸ ಮಾಡಬೇಕಾದಂತ ಅಧ್ಯಕ್ಷೆ ಕಟೌಟ್ಗಳು ಪ್ರಚಾರಗಳಲ್ಲಿ, ಹುಟ್ಟುಹಬ್ಬದ ಪ್ರಚಾರಗಳಲ್ಲಿ ಬಿಸಿ ಇರ್ತಾರೆ ಅಂತಂದ್ರೆ ನೀವ್ ಯಾರಿಗ ಓಟ್ ಹಾಕಿದಿರಾ? ಏನಕ್ಕೋಸ್ಕರ ಓಟ್ ಹಾಕಿದಿರಾ? ಅದನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಈಸ್ ಯುವರ್ ಡಾಟರ್ಸ್, ನಿಮ್ಮನೆ ಹೆಣ್ಮಕ್ಳು ಸೇಫಾ ಇಂಥ ಸರ್ಕಾರದಲ್ಲಿ? ನೀವೇ ಯೋಚಿಸಿ. ಬಡವರು ಸೇಫಾ? ನೀವೇ ಯೋಚಿಸಿ. ಧರ್ಮಸ್ಥಳದ ವಿಚಾರದಲ್ಲಿ ನ್ಯಾಯ ಕೊಡಿಸ್ತಾರ? ನೀವೇ ಯೋಚಿಸಿ. ಕರ್ನಾಟಕ ಮಹಿಳಾ ಆಯೋಗ ಇರೋದು ಹೆಣ್ಣು ಮಕ್ಕಳ ರಕ್ಷಣೆ ವಿಚಾರದಲ್ಲಿ ರಿಫಾರ್ಮ್ಸ್ ಮಾಡಕ್ಕೆ, ರೆಕಮೆಂಡೇಶನ್ ಮಾಡಕ್ಕೆ, ಪೊಲೀಸ್ ಇಲಾಖೆನ ತರಾಟೆ ತಗೊಳ್ಕೊಳ್ಳಕ್ಕೆ, 18,000 ಪೊಲೀಸರ ಶಾರ್ಟೇಜ್ ಅನ್ನ ಭರ್ತಿ ಮಾಡುವಂತ ರೆಕಮೆಂಡೇಶನ್ ಕೊಡ್ಲಿಕ್ಕೆ, ಹೆಣ್ಣು ಮಕ್ಕಳ ರಕ್ಷಣೆಗೆ ನಿಲ್ಲಕ್ಕೋಸ್ಕರ ಇದೆ ಹೊರತು ಅದನ್ನ ಪ್ರಚಾರ ಮಾಡ್ಕೊಂಡು ಮುಂದೆ MLA ಮಿನಿಸ್ಟ್ರೋ ನಾನು ಆಗ್ತೀನಿ ಅನ್ನಂಗಿದ್ರೆ ದೆನ್ ಆ ಜಾಗದಲ್ಲಿ ಕೂತ್ಕೊಂಡು ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನೋದೇ ಒಂದು ಅರ್ಥ ಅಂತ ಹೇಳುತ್ತಾ, ನಾನು ಯಾರ ವಿರುದ್ಧನೂ ಅಲ್ಲ, ಯಾರ ಪರನೂ ಅಲ್ಲ, ಸಾಮಾನ್ಯ ಜನರ ಜೊತೆಲಿ ನನ್ನ ಧ್ವನಿ ಇರುತ್ತೆ ಅಂತ ಹೇಳುತ್ತಾ, ಮತ್ತೊಮ್ಮೆ ಮಗದೊಮ್ಮೆ 27 ತಿಂಗಳ ಸಂಬಳ ಸಿಗದೆ ನೇಣಾಕೊಂಡಂತ ವಾಟರ್ ಮ್ಯಾನ್ ಒಂದು ಕಡೆ ಆದ್ರೆ ಪ್ರೈವೇಟ್ ಜೆಟ್ ಅಲ್ಲಿ ಸುತ್ತಾಡುವಂತ ಮುಖ್ಯಮಂತ್ರಿ ಇನ್ನೊಂದು ಕಡೆ ಅಂತ ಹೇಳುತ್ತಾ, ರೇಪ್ಗಳ ಮೇಲೆ ರೇಪ್ ಆಗ್ತಾ ಇದ್ರು, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ತನಗೂ ಆ ರೇಪ್ಗಳಿಗೆ ಸಂಬಂಧನೇ ಇಲ್ದಿರುವಂತ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರೇ, ಮೇಡಮ್, ಯು ಆರ್ ಸಿಟಿಂಗ್ ಇನ್ ಎ ಪೊಸಿಷನ್ ಸಪೋಸ್ ಟು ಪರ್ಫಾರ್ಮ್ ದ ಡ್ಯೂಟೀಸ್ ಪ್ರೊಟೆಕ್ಟಿಂಗ್ ದ ವುಮೆನ್ ಅಂಡ್ ಚಿಲ್ಡ್ರನ್, ವುಮೆನ್ ಅಂಡ್ ಫಿಮೇಲ್ಸ್ ಆಫ್ ದಿಸ್ ಕರ್ನಾಟಕ. ನಿಮ್ಗೆ ಪ್ರಚಾರನೇ ಬೇಕು ಅಂತ ಮೇಡಮ್ ಆದ್ರೆ ನಾವು ಕೇಳೋ ಪ್ರಶ್ನೆ ಏನಂತಂದ್ರೆ, ಹೂ ಇಸ್ ಫಂಡಿಂಗ್ ಆಲ್ ದಿಸ್? ಈ ಪ್ರಚಾರಕ್ಕೆ ನಿಮ್ಗೆ ಫಂಡಿಂಗ್ ಯಾರು ಮಾಡ್ತಾ ಇದಾರೆ ನಾವು ಕೇಳಲೇಬೇಕಾಗತ್ತೆ. 27 ತಿಂಗಳು ಒಬ್ಬ ವಾಟರ್ ಮ್ಯಾನ್ಗೆ ಸಂಬಳ ಸಿಗದೆ ನೇಣಾಕೊಂಡು ಸಾಯೋ ಅಂತ ಸ್ವತಂತ್ರ ಭಾರತದಲ್ಲಿ ನಾವು ಬದುಕ್ತಾ ಇದೀವಿ. ತುಂಬಾ ನೋವಿನ ಸಂಗತಿ. ಇವತ್ತು ಸಾವು ಅವನಿಗಾಯ್ತು, ನಾಳೆ ಸಮಾಜಕ್ಕೂ ಆಗಬಹುದು. ಯಾಕಂದ್ರೆ
ನಡೆಸ್ತಾ ಇರುವಂತ ರಾಜಕಾರಣಿಗಳಿಗೆ ಚರ್ಮ ತುಂಬಾ ಮಂದವಾಗಿದೆ. ದೇ ಥಿಂಕ್ ರೋಮಿಂಗ್ ಇನ್ ಪ್ರೈವೇಟ್ ಜೆಟ್ ಅದು ಜನರಿಗೆ ಖುಷಿ ಕೊಡುತ್ತೆ ಅಂತ. ಸಂಬಳ ಸಿಗದೆ ನೇಣಾಕೊಂಡು ಸಾಯುವಂತ ವಾಟರ್ ಮ್ಯಾನ್ ಇರ್ಬೇಕಾರೆ ಒಂದು ಪ್ರೈವೇಟ್ ಜೆಟ್ ಅಲ್ಲಿ ಸುತ್ತಾಡ್ತಾ ಇರುವಂತ ಮುಖ್ಯಮಂತ್ರಿ ನೈತಿಕವಾಗಿ ಕೆಲಸ ಮಾಡ್ತಾ ಇದಾರಂತ ಪ್ರಶ್ನೆ ಮಾಡ್ಲೇಬೇಕಾಗಿದೆ. ರೇಪ್ ಮೇಲೆ ರೇಪ್ ಆಗ್ತಾ ಇದ್ರೆ ತನ್ನ ಹುಟ್ಟುಹಬ್ಬವನ್ನ ಒಂದು ದೊಡ್ಡ ಆಚರಣೆಯಾಗಿ ಮಾಡ್ತಾ ಇರುವಂತ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ, ನಿಮ್ಮ ಆತ್ಮವನ್ನ ವಿಮರ್ಶೆ ಮಾಡಿಕೊಳ್ಳಿ ಮೇಡಮ್. ಥ್ಯಾಂಕ್ ಯು. ನಮಸ್ಕಾರ ಕರ್ನಾಟಕ. ಕಣಕಣದಲ್ಲೂ ಕನ್ನಡನೇ, ಆದ್ರೆ ಈ ಕನ್ನಡದಲ್ಲಿ ಒಂದು ನೋವಿನ ಕನ್ನಡ ಇದೆ. ಒಬ್ಬ ವಾಟರ್ ಮ್ಯಾನ್ ಸತ್ತೋಗಿದ್ದಾನೆ, ಒಂದು ಹೆಣ್ಮಗಳ ರೇಪ್ ಆಗುತ್ತೆ BMS ಕಾಲೇಜಲ್ಲಿ, ಒಂದು ಧರ್ಮಸ್ಥಳದ ವಿಚಾರದಲ್ಲಿ ನ್ಯಾಯ ಸಿಗುತ್ತಾ ಅನ್ನ ಕಾದು ನೋಡುವಂತ ಪರಿಸ್ಥಿತಿ ಬಂದಿದೆ. ಇದು ಸ್ವತಂತ್ರ ಭಾರತದ ಒಂದು ಸಮಯ ಅಂತ ಹೇಳುತ್ತಾ ಈ ಕೊಳೆತ ರಾಜಕೀಯವನ್ನ ವ್ಯವಸ್ಥೆಯನ್ನ ಬದಲಾವಣೆ ಮಾಡಲೇಬೇಕು. ಅದು ನಿಮ್ಮ ಕೈಯಲ್ಲಿದೆ ಅಂತ ಹೇಳುತ್ತಾ ಅದಕ್ಕೆ ಬೇಕಾದ್ರೆ ಮುನ್ನುಡಿಯಾಗಿ ನಾವು ನಿಂತ್ಕೊಳ್ತೀವಿ ಅಂತ ಹೇಳುತ್ತಾ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೋವಿನಿಂದ ನಿಮಗೆ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. 27 ತಿಂಗಳು ಸಂಬಳ ಕೊಡದ ಸರ್ಕಾರ, ಮುಖ್ಯಮಂತ್ರಿ ಪ್ರೈವೇಟ್ ಜೆಟ್ ಅಲ್ಲಿ, ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷೆ ಹುಟ್ಟುಹಬ್ಬದ ಆಚರಣೆ. ಹೈಕೋರ್ಟ್ ಆದೇಶ ಇದೆ, ಕಟ್ಔಟ್ಸ್ ಮತ್ತೆ ಬ್ಯಾನರ್ಸ್ ಹಾಕ್ಬೇಡಿ ಅಂತೆ. ಒಬ್ಬ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷನೇ ಫಾಲೋ ಮಾಡಲ್ಲ ಅಂತಂದ್ರೆ ಕಾನೂನನ್ನ ಒಬ್ಬ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರೇ ಫಾಲೋ ಮಾಡಲ್ಲ ಅಂತಂದ್ರೆ ಇನ್ನ ಹೈಕೋರ್ಟ್ ಏನಿಗೆ ಬೇಕಾಗಿದೆ, ಸುಪ್ರೀಂ ಕೋರ್ಟ್ ಏನಿಗೆ ಬೇಕಾಗಿದೆ, ನ್ಯಾಯಾಂಗ ಯಾತಕ್ಕೆ ಬೇಕಾಗಿದೆ ಅಂತ ನಿಮ್ ಮುಂದೆ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ಕಣಕಣದಲ್ಲೂ ಕನ್ನಡ, ನೋವಿನ ಕನ್ನಡ ಅಂತ ಹೇಳುತ್ತಾ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್. ನನಗೆ ನಾಗಲಕ್ಷ್ಮಿ ಚೌಧರಿ ಅವ್ರ ಮೇಲೆ ಏನು ಪರ್ಸನಲ್ ಇಲ್ಲ, ಬಟ್ ಆ ಜಾಗದಲ್ಲಿ ಕೂತ್ಕೊಂಡು ಆ ಮೇಡಮ್ ಅವರು ನ್ಯಾಯ ಕೊಡಬೇಕು ಅಂತ ನಮ್ಮದೊಂದು ಆಸೆ. ಯಾರಾದ್ರೂ ರೇಪ್ ಆಯ್ತು ಅಂದ್ರೆ ಆ ಕಾಲೇಜ್ಗಳಿಗೆ ವಿಸಿಟ್ ಮಾಡಬೇಕಾದ್ದು ಅವರ ಜವಾಬ್ದಾರಿ. ಸರ್ಕಾರಿ ಕಾರ್ ಇದೆ, ಸರ್ಕಾರಿ ಪೆಟ್ರೋಲ್ ಇದೆ, ಸರ್ಕಾರಿ ಮಿಷನರಿ ಇದೆ, ಆದ್ರೂ ವಿಸಿಟ್ ಮಾಡಲ್ಲ. ಶಿ ಇಸ್ ಓನ್ಲಿ ಬಿಸಿ ಸೆಲೆಬ್ರೇಟಿಂಗ್ ಅವರ್ ಬರ್ಡೇ. ನಮ್ಮ ನಿರ್ಬಂಧ ಸ್ವಾಮಿ ಜೊತೆ ಫೋಟೋ ಹಿಡ್ಕೊಂಡು ಅವ್ರದ್ದು ಬರ್ಡೇ ಮಾಡ್ಕೊಂಬೇಡಿ ಅಂತ ನಾವ್ ಹೇಳ್ತಾ ಇಲ್ಲ, ಬಟ್ ನಿಜವಾಗ್ಲೂ ಸಮಾಜ ನೋವಲ್ಲಿ ಇರ್ಬೇಕಾದ್ರೆ ಪ್ರತಿದಿನ ರೇಪ್ಗಳು, ಎವ್ರಿ ಡೇ 10 ಪೋಸ್ಕೋ ಕೇಸಸ್ ಕರ್ನಾಟಕ ವಿಟ್ನೆಸ್ ಮಾಡ್ತಾ ಇದೆ. ಪ್ರತಿದಿನ 10 ಪೋಸ್ಕೋ ಕೇಸಸ್. 2024ರಲ್ಲಿ 4,000 ಪೋಸ್ಕೋ ಕೇಸಸ್ ರಿಜಿಸ್ಟರ್ ಆಗಿದೆ. ಬೆಂಗಳೂರಲ್ಲಿ 150ಕ್ಕೂ ಹೆಚ್ಚು ರೇಪ್ಸ್ ರಿಜಿಸ್ಟರ್ ಆಗಿದೆ. ಮನೆ BMS ಕಾಲೇಜಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ ರೇಪ್ ಆಗಿದೆ. ಆಳ್ವಾ ಕಾಲೇಜಲ್ಲಿ ಲೆಕ್ಚರ್ಗಳೇ ಏನೋ ಅಲ್ಲಿನ ಸ್ಟೂಡೆಂಟ್ಸ್ ನ ರೇಪ್ ಮಾಡಿದ್ದಾರೆ. ಧರ್ಮಸ್ಥಳದಲ್ಲಿ ಕೂಡ ಅತ್ಯಾಚಾರ ಕೊಲೆಗಳಾಗಿದೆ. ಇಲ್ಲಿ ಎಲ್ಲೂ ಕೂಡ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ವಿಸಿಟ್ ಮಾಡೋದೇ ಇಲ್ಲ. ವಿಸಿಟ್ ಮಾಡೋದು ಏನಕ್ಕೆ ಅಂತಂದ್ರೆ ಅವರ ಹುಟ್ಟುಹಬ್ಬದ ಆಚರಣೆಗೆ ಶ್ರೀ 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 ನಿರ್ಮಾನದ ಸ್ವಾಮೀಜಿಯನ್ನ ಭೇಟಿ ಮಾಡ್ತಾರೆ. ತಮ್ಮ ಕಟೌಟ್ಗಳನ್ನ ಏನೋ ಹೈಕೋರ್ಟ್ ಆದೇಶದ ವಿರುದ್ಧ ಹಾಕಿದ್ದಾರೆ ಅಥವಾ ಅವರ ಫಾಲೋವರ್ಸ್ ಹಾಕ್ತಾರೆ. ಯಾಕೆ ರೂಲ್ ಅನ್ನ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಅನ್ವಯ ಆಗೋದಿಲ್ವೇ ಅಂತ ಹೇಳುತ್ತಾ ನೋವಿನ ಮಾತು. 27 ತಿಂಗಳು ಸಂಬಳ ಸಿಗದೆ ನೇಣು ಹಾಕೊಂಡ್ರೆ ಒಂದು ಜೀವ ಹೋಗಿದೆ. ಆ ಜೀವದ ಜೊತೆ ಸರ್ಕಾರಗಳು ಚೆಲ್ಲಾಟ ಆಡ್ತಾ ಇದೆ. ಈ ರೀತಿ ಅನ್ಯಾಯದ ಸಾವುಗಳು ಸಾಕಷ್ಟು ಆಗ್ತಾ ಇದೆ. ಒಂದ್ ಕಡೆ ರೇಪು, ಒಂದ್ ಕಡೆ ರಸ್ತೆ ಗುಂಡಿ, ಇನ್ನೊಂದ್ ಕಡೆ ಭ್ರಷ್ಟಾಚಾರ, ಇನ್ನೊಂದ್ ಕಡೆ ರೈತರು ನೇಣಾಕೊಂತ ಇದ್ದಾರೆ, ಇನ್ನೊಂದ್ ಕಡೆ ನಿರುದ್ಯೋಗ, ಇನ್ನೊಂದು ಕಡೆ ಬೆಲೆ ಏರಿಕೆ, ಇನ್ನೊಂದು ಕಡೆ ಹೊಟ್ಟೆ ತುಂಬಿರೋರ ಹುಟ್ಟುಹಬ್ಬದ ಆಚರಣೆ, ಇನ್ನೊಂದು ಕಡೆ ಮುಖ್ಯಮಂತ್ರಿ ಪ್ರೈವೇಟ್ ಜೆಟ್ ಅಲ್ಲಿ ತಮ್ಮ ಸ್ನೇಹಿತರ ಜೊತೆ ರಿಲ್ಯಾಕ್ಸ್ ಟ್ರಾವೆಲಿಂಗ್. ದಿಸ್ ಈಸ್ ವಾಟ್ ನ್ಯೂ ಕರ್ನಾಟಕ. ಥ್ಯಾಂಕ್ಸ್ ಅ ಲಾಟ್.